ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ 6 ಹಸ್ತಾದ್ವೌ ವರದಾಭಯ ಪುರುರುಚ ಪಾಶಾಂಕುಶೌ ಬಿಭ್ರತಿಂ ತಾಂ ವಂದ್ಯಾಂ ಶಶಿಖಂಡಮಂಡಿತ ಜಟಾನೇತ್ರತ್ರಯೋದ್ಭಾಸಿನೀಂ ಋಷ್ಯದ್ವಿದ್ರುಮಪಾಟಾಲಾಂ ತ್ರಿಜಗತಾಂ ಧ್ಯಾಯೇತ್ ಸದಾ ಶಂಕರೀಂ ಸಾ ದದ್ಯಾತ್ ಭುವನೇಶ್ವರಿ ಭಗವತಿ ಭದ್ರಾಣಿ ರುದ್ಧ್ಯಾನಿನ. ಶ್ರೀದೇವಿಯ ದಿವ್ಯಚರಿತ್ರೆಯನ್ನು ಕೇಳಿ ಆನಂದಿಸಿದ ಜನಮೇಜಯನು ವ್ಯಾಸಮುನಿಯನ್ನು ಕುರಿತು, ದೇವಿಯು ರುದ್ರಾಸುರನನ್ನು ಕೊಂದಳೆಂದು ಹೇಳಿದೆ. ವೇದದಲ್ಲಿ ಇಂದ್ರನು ಕೊಂದನೆಂದು ಪ್ರಸಿದ್ಧವಾಗಿದೆ. ಆದುದರಿಂದ ಸರ್ವಜ್ಞನಾದ ಮಹರ್ಷಿಯ ದೇವಿಯ ಮಹಿಮೆಯನ್ನು ಕುರಿತು ಹೇಳಿ ಕೃತಾರ್ಥನನ್ನಾಗಿ ಮಾಡು ಎಂದು ಪ್ರಾರ್ಥಿಸಿದನು. ವ್ಯಾಸ ಮಹರ್ಷಿಯು ಹರ್ಷಾನ್ವಿತನಾಗಿ, ಜನಮೇಜಯ, ನೀನು ನಿಜವಾಗಿ ಧನ್ಯನು. ದೇವತೆಗಳು ಅಮೃತಪಾನ ಮಾಡಿದ್ದರಿಂದ ತೃಪ್ತರಾದರು. ನೀನಾದರೂ ಶ್ರೀದೇವಿಯ ಮಹಿಮಾಮೃತವನ್ನು ಪಾನ ಮಾಡಿದಷ್ಟು ಮತ್ತೆ ಮತ್ತೆ ಬಯಸುತ್ತಿರುವುದರಿಂದ ನಿನ್ನ ಭಕ್ತಿಯು ನಿರ್ಮಲವಾದುದು. ನೀನು ಶ್ರದ್ಧೆಯಿಂದ ಕೇಳಿದಷ್ಟು ನನಗೆ ಆನಂದವು ವರ್ಧಿಸುತ್ತಿರುವುದು. ಆದರದಿಂದ ಆದಿಶಕ್ತಿಯ ಮಹಿಮೆಯನ್ನು ವಿವರಿಸುವೆನು. ರಾಜ, ಲೋಕದಲ್ಲಿ ಮಾಯೆಗೆ ಒಳಗಾದವರು ಮಹಾಪಾಪಕರ್ಮಗಳನ್ನು ಮಾಡಿ ದುಃಖದ ಫಲವನ್ನು ಅನುಭವಿಸುವರು. ವಿಷ್ಣುವೇ ಮಾಯೆಯನ್ನು ಗೆಲ್ಲಲಾರದೆ ಶ್ರೀದೇವಿಗೆ ಶರಣಾಗತನಾದನೆಂದ ಮೇಲೆ ಅನ್ಯ ದೇವತೆಗಳ ಪಾಡೇನು? ಅಹಂಕಾರ ಮಮಕಾರಗಳು ಮಾಯಾಪಾಶವನ್ನುಂಟು ಮಾಡುವವು. ಶಾಸ್ತ್ರವೇತೃಗಳು ಮೋಹದಿಂದ ರಾಗದ್ವೇಷಗಳಿಗೊಳಗಾಗಿ ಅಪಮಾರ್ಗವನ್ನವಲಂಬಿಸುವರು ಎಂಬುದಕ್ಕೆ ದೃಷ್ಟಾಂತ ಕೊಡುವೆನು. ತ್ವಷ್ಟೃಬ್ರಹ್ಮನು ಆದಿತ್ಯರಲ್ಲಿ ಒಬ್ಬನಾದ ಅಂತರಿಕ್ಷಸ್ಥ ದೇವತೆ. ಈತನ ಮಗಳು ಸನ್ನಾದೇವಿ ಸೂರ್ಯನ ಹಿರಿಯ ಹೆಂಡತಿ. ತ್ವಷ್ಟೃವಿನ ಮಗ 3 ತಲೆಯುಳ್ಳವನಾದ್ದರಿಂದ ತ್ರಿಶಿರಸ್ಸೆಂದು ಕರೆದರು. ಸುಂದರನು, ವೇದಪಾರಂಗತನು, ಸೋಮಸುರೆಗಳನ್ನು ಪಾನ ಮಾಡುವುದರಲ್ಲಿ ಆಸಕ್ತನೂ ಆಗಿದ್ದನು. ಎಲ್ಲ ದಿಕ್ಕುಗಳನ್ನು ನೋಡಬಲ್ಲವನೂ ಆಗಿ ವಿಶ್ವರೂಪಾಚಾರ್ಯ ಎಂದು ಪ್ರಸಿದ್ಧನಾದನು. ತ್ರಿಶಿರಸ್ಸೆಂಬ ವಿಶ್ವರೂಪನು ಭೋಗಾಭಿಲಾಷೆಯನ್ನು ಬಿಟ್ಟು ಧರ್ಮವನ್ನಾಶ್ರಯಿಸಿ ತಪಸ್ಸು ಮಾಡುತ್ತಿದ್ದನು. ಚಳಿಗಾಲದಲ್ಲಿ ಮಂಜುಗಡ್ಡೆಯ ಮಧ್ಯೆ, ಬೇಸಿಗೆಯಲ್ಲಿ ಪಂಚಾಗ್ನಿಗಳ ಮಧ್ಯೆ, ಮಳೆಗಾಲದಲ್ಲಿ ಮರದ ಕೊಂಬೆಗೆ ತಲೆಕೆಳಗಾಗಿ ನೇತು ಹಾಕಿಕೊಂಡು ಉಗ್ರ ತಪಸ್ಸನ್ನು ಮಾಡುತ್ತಿರಲು ವಿಶ್ವರೂಪನ ಉದ್ದೇಶವನ್ನು ತಿಳಿಯಲಾರದ ಇಂದ್ರನು ಭಯಪಟ್ಟು ತಪೋಭಂಗವನ್ನುಂಟು ಮಾಡಲು ಅಪ್ಸರ ಸ್ತ್ರೀಯರನ್ನು ಕಳುಹಿಸಿದನು. ಕಾಮವೆಂಬುದು ತಪಸ್ಸಿಗೆ ಶತ್ರುವಾದುದರಿಂದ ತ್ರಿಶಿರನು ತಪಸ್ಸಿನಿಂದ ಜಾರುವನೆಂದು ಇಂದ್ರನು ಭಾವಿಸಿದನು. ಆ ಅಪ್ಸರ ಸ್ತ್ರೀಯರು ಶೃಂಗಾರ ಭಾವದಿಂದ ಅಂಗಚೇಷ್ಟೆಗಳನ್ನು ಮಾಡಲು ತ್ರಿಶಿರಸ್ಸು ಕುರುಡ ಮೂಗನಂತೆ, ಮರದ ಕೊಂಟಿನಂತೆ ಧ್ಯಾನಮಗ್ನನಾದನು. ಜಿತೇಂದ್ರಿಯನು, ಧೀರನು, ಅಂತರ್ಮುಖನೂ ಆದುದರಿಂದ ಅಪ್ಸರ ಸ್ತ್ರೀಯರಿಗೆ ಶಾಪವನ್ನು ಕೊಡಲಿಲ್ಲ. ಆ ಅಪ್ಸರ ಸ್ತ್ರೀಯರು ಪೂರ್ವ ಪುಣ್ಯದಿಂದ ಬದುಕಿ ಬಂದವೆಂದು ಇಂದ್ರನಿಗೆ ಹೇಳಲು ಅವನ ಆತಂಕ ಮತ್ತೂ ಅಧಿಕವಾಯಿತು. ದೇವರಾಜನಲ್ಲಿ ರಜಸ್ಸು ಬೆಳೆಯಿತು, ದ್ವೇಷವು ಭುಗಿಲೆದ್ದಿತು. ಭರದಿಂದ ಐರಾವತವನ್ನೇರಿ ತೇಜಸ್ವಿಯಾದ ತ್ರಿಶಿರನ ಬಳಿಗೆ ಬಂದನು. ಮೋಹಪರವಶನಾದವನಿಗೆ ಧರ್ಮ ಅಧರ್ಮಗಳ ವಿವೇಚನೆ ಇರುವುದಿಲ್ಲ. ಯಾವ ಅಪರಾಧವನ್ನು ಮಾಡದಿದ್ದರೂ ಅವಿದ್ಯೆಗೆ ಒಳಗಾಗಿದ್ದ ದೇವರಾಜನು ವಜ್ರಾಯುಧದಿಂದ ವಿಶ್ವರೂಪನನ್ನು ಕತ್ತರಿಸಿ ಮರಣವನ್ನುಂಟು ಮಾಡಿದನು. ಶತ್ರುವನ್ನು ಕೊಂದೆನೆಂದು ಸಂತೋಷಪಟ್ಟರು. ಋಷಿಗಳು ಇಂದ್ರನನ್ನು ಪಾಪಿಷ್ಠನೆಂದರು. ಇಂದ್ರನು ತ್ರಿಶಿರನ ತಲೆಗಳನ್ನು ಕತ್ತರಿಸುವಂತೆ ತಕ್ಷಕನಿಗೆ ಹೇಳಿದನು. ಅದಕ್ಕೆ ತಕ್ಷಕನು, ಸತ್ತವನ ತಲೆಯನ್ನು ಕಡಿದು ಪಾಪಕ್ಕೆ ಗುರಿಯಾಗುವುದಿಲ್ಲ, ನಿನ್ನಂತೆ ಬ್ರಹ್ಮಹತ್ಯೆಯ ದೋಷಕ್ಕೆ ಗುರಿಯಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಿಲ್ಲ ಎನ್ನಲು ಇಂದ್ರನು, ತಕ್ಷಣೆ ಯಜ್ಞದಲ್ಲಿ ಪಶುವಿನ ತಲೆಯನ್ನು ನಿನ್ನ ಭಾಗವನ್ನಾಗಿಸಿ ಒಪ್ಪಿಸುವುದರಿಂದ ನಿನಗೆ ಈ ಕಾರ್ಯವನ್ನು ವಹಿಸಿದ್ದೆನು. ಅಲ್ಲದೆ ಮುಂದೆ ಯಜ್ಞಗಳಲ್ಲಿ ನಿನಗೆ ಹವಿರ್ಭಾಗವು ದೊರೆಯುವಂತೆ ಮಾಡುವೆನು ಎಂದು ಆಶ್ವಾಸನೆ ಕೊಟ್ಟನು. ತಕ್ಷಣ ತಕ್ಷನು ಕೊಡಲಿಯಿಂದ ತ್ರಿಶಿರನ ತಲೆಗಳನ್ನು ಕಡಿದು ಹಾಕಿದನು. ಆಶ್ಚರ್ಯವೆಂದರೆ ತ್ರಿಶಿರನ ತೇಜಸ್ಸು ವೇದಾಧ್ಯಯನ ಮಾಡುತ್ತಿದ್ದ ಮುಖದಿಂದ, ಕಪಿಂಜಲ ಪಕ್ಷಿಗಳಾಗಿ ವಿಶ್ವವನ್ನು ದೃಷ್ಟಿಸುತ್ತಿದ್ದ ಮುಖದಿಂದ, ತಿತ್ತಿರಿ ಪಕ್ಷಿಗಳಾಗಿ, ಮದ್ಯಪಾನದ ಮುಖದಿಂದ ಚಟಕ ಪಕ್ಷಿಗಳಾಗಿ ಸಹಸ್ರಗಟ್ಟಲೆ ಹಾರಿದವು. ಇಂದ್ರನು ಆನಂದದಿಂದ ಅಮರಾವತಿಗೆ ತೆರಳಿದನು. ಮಗನ ಮರಣದಿಂದ ದಾರುಣವಾದ ದುಃಖಕ್ಕೆ ಗುರಿಯಾದ ತ್ವಷ್ಟೃವು ಅತ್ಯಲ್ಪ ಕಾಲದಲ್ಲಿ ಕೋಪಗೊಂಡನು. ಇಂದ್ರನನ್ನು ಕೊಲ್ಲುವುದಕ್ಕಾಗಿ
ಬೇರೆಯೊಬ್ಬ ಮಗನನ್ನು ಸೃಷ್ಟಿಸುವೆನೆಂದು ಸಂಕಲ್ಪಿಸಿದನು. 8 ರಾತ್ರಿಗಳು ಅವಿಚ್ಛಿನ್ನವಾಗಿ ಹೋಮವನ್ನು ಮಾಡಲು ಅಗ್ನಿ ಸದೃಶನಾದ ಅದ್ಭುತ ತೇಜಸ್ಸಿನ ಅಪಾರ ಶಕ್ತಿಯ ಪುತ್ರನು ಪ್ರಾದುರ್ಭಾವನಾದನು. ತಂದೆಯೇ, ಯಾವ ಕಠಿಣವಾದ ಕಾರ್ಯವನ್ನು ಮಾಡಲು ನನ್ನನ್ನು ನೇಮಿಸುವೆ? ನನಗೊಂದು ಹೆಸರನ್ನು ಕೊಡು ಎಂದನು. ಸಂತಪಟ್ಟ ತ್ವಷ್ಟೃವು ವೆಜಿನಾತ್ ರಾತೃಮಧುನಾ ಯಸ್ಮಾತ್ ಚಕ್ತೋಷಿ ಪುತ್ರಕ ತಸ್ಮಾತ್ ರುದ್ರ ಇತಿ ಖ್ಯಾತಂ ತವ ನಾಮ ಭವಿಷ್ಯತಿ. ಪಾಪ ದುಃಖದಿಂದ ನನ್ನನ್ನು ಕಾಪಾಡಲು ಶಕ್ತನಾದುದರಿಂದ ರುದ್ರನೆಂದು ಪ್ರಸಿದ್ಧನಾಗೋ. ನಿನ್ನ ಅಣ್ಣ ವೇದಪಾರಂಗತ ತ್ರಿಶರನು ತಪಸ್ಸಿನಲ್ಲಿರುವಾಗ ಇಂದ್ರನು ಅವನನ್ನು ಕೊಂದು ಪಾಪಿಷ್ಠನಾಗಿರುವನು. ಈಗಲೇ ಇಂದ್ರನನ್ನು ಸಂಹರಿಸಲು ನಿನಗೆ ಅಪರೂಪವಾದ ಈ ಅಸ್ತ್ರಗಳನ್ನು ಕೊಡುವೆನು, ಸ್ವೀಕರಿಸು. ಈ ರಥವನ್ನೇರಿ ಹೊರಡು ಎಂದು ಯುದ್ಧಕ್ಕೆ ರುದ್ರನನ್ನು ಪ್ರೇರೇಪಿಸಿದನು. ಮಹಾಬಲಿಷ್ಠನಾದ ರುದ್ರನೊಡನೆ ಅನೇಕ ಅಸುರರು ಸೇರಿದರು. ರುದ್ರನ ಜನನ ತನಗೆ ಮರಣ ಎಂಬುದನ್ನೇ ಕೇಳಿದ ಇಂದ್ರನಿಗೆ ಅಪಶಕುನಗಳಾದವು. ಭಯಗೊಂಡು ಬೇಗನೆ ಬೃಹಸ್ಪತಿಯನ್ನು ಕರೆಸಿ ರಕ್ಷಣೆಗೆ ಉಪಾಯವನ್ನು ಸೂಚಿಸೆಂದು ಬೇಡಿಕೊಂಡನು. ಅಷ್ಟರಲ್ಲಿ ಅಪಾರವಾದ ಅಸುರ ಸೈನ್ಯವು ಅಲ್ಲಿಗೆ ಬಂದಿತು. ದೇವತೆಗಳು ಸೈನ್ಯ ಸಮೇತರಾಗಿ ಮಾನಸ ಸರೋವರದ ಉತ್ತರ ತೀರದಲ್ಲಿ ಸೇರಿದರು. ಯುದ್ಧ ಆರಂಭವಾಗಲು ವರುಣ ವಾಯು ಸೋತರು. ದೇವತೆಗಳು ಹೆದರಿದರು. ಇಂದ್ರನು ಪಲಾಯನ ಮಾಡಿದನು. ರುದ್ರನು ಐರಾವತವನ್ನು ತಂದೆ ತ್ವಷ್ಟೃವಿಗೆ ಕಾಣಿಕೆಯಾಗಿ ಕೊಟ್ಟನು. ಹರ್ಷದಿಂದ ತ್ವಷ್ಟೃವು ಪುತ್ರವಾನದ್ಯ ಜಾತೋ ಅಸ್ಮಿ ಸಫಲಂ ಮಮ ಜೀವಿತಂ. ಇಂದು ನಾನು ಮಕ್ಕಳುಳ್ಳವನಾದೆನು, ಬದುಕು ಸಾರ್ಥಕವಾಯಿತು. ಇನ್ನು ನೀನು ತಪಸ್ಸನ್ನು ಮಾಡು. ತಪಸಾ ಪ್ರಾಪ್ಯತೆ ಲಕ್ಷ್ಮೀಸ್ತಪಸ ರಾಜ್ಯಮುತ್ತಮಂ. ತಪಸಾ ಬಲವೃದ್ಧಿ ಸ್ಯಾತ್ ಸಂಗ್ರಾಮೆ ವಿಜಯಸ್ತತ. ತಪಸ್ಸಿನಿಂದ ಧನ, ರಾಜ್ಯ, ಶಕ್ತಿ, ಜಯ ಮತ್ತು ಕೀರ್ತಿಯು ಲಭಿಸುವುದು. ಬ್ರಹ್ಮನನ್ನು ಧ್ಯಾನಿಸು, ಶ್ರೇಷ್ಠವಾದ ವರಗಳನ್ನು ಪಡೆದುಕೋ. ದುಷ್ಟನಾದ ಇಂದ್ರನನ್ನು ನಾಶ ಮಾಡು. ತಪಸ್ಸಿನಲ್ಲಿ ನಿರತನಾಗಿದ್ದ ನಿರಪರಾಧಿಯಾದ ನಿಮ್ಮಣ್ಣನನ್ನು ಇಂದ್ರನು ನಾಶ ಮಾಡಿ ಪಾಪವನ್ನು ಗಳಿಸಿದ್ದಾನೆ. ಅವನನ್ನು ನಿಗ್ರಹಿಸುವುದರಿಂದ ನಿನಗೆ ದೋಷವಿಲ್ಲ ಎಂದನು. ರುದ್ರನಿಗೆ ಇಂದ್ರನ ಮೇಲೆ ಕೋಪ ಬಂದು ತಪಸ್ಸು ಮಾಡಲು ಗಂಧಮಾದನ ಪರ್ವತಕ್ಕೆ ಹೋಗಿ ಸ್ಥಿರವಾಗಿ ಕುಳಿತನು. ಅನ್ನ, ನೀರು, ನಿದ್ದೆಯನ್ನು ಬಿಟ್ಟು ಯೋಗಾಭ್ಯಾಸ ಪಾರಾಯಣನಾದನು. ತಪಸ್ಸಿನಲ್ಲಿ ತನ್ಮಯನಾದನು. ಬ್ರಹ್ಮನು ಬೇಗನೆ ಬಂದು ಬೇಕಾದ ವರವನ್ನು ಕೊಡಲು ಸಿದ್ಧನಾದನು. ಆಸೆಗೆ ಅಧೀನವಾಗಿರುವ ಮನಸ್ಸಿನಿಂದ ರುದ್ರನು ಬೇರೆ ಯಾರೂ ಪಡೆಯದಿರುವುದನ್ನು ಹೊಂದಲು ಬಯಸಿದನು. ಓ ಬ್ರಹ್ಮನೇ, ನನಗೆ ಲೋಹ, ಕಟ್ಟಿಗೆ, ಹಸಿಯ ಒಣಗಿದ ವಸ್ತುಗಳಿಂದಲೂ ಆಯುಧಗಳಿಂದಲೂ ಮರಣವಾಗಬಾರದು. ಯುದ್ಧದಲ್ಲಿ ಅಶಕ್ಯನಾಗಿರುವಂತೆ ಅನುಗ್ರಹಿಸು ಎಂದು ರುದ್ರನು ಪ್ರಾರ್ಥಿಸಿದನು. ಬ್ರಹ್ಮನು ವರವನ್ನಿತ್ತು ಹೊರಟು ಹೋದನು. ಮಗನ ಯಶಸ್ಸನ್ನು ಕಂಡು ತ್ವಷ್ಟೃನು ಶ್ಲಾಘಿಸಿದನು. ಯುದ್ಧದಲ್ಲಿ ಜಯವನ್ನು ಗಳಿಸೆಂದು ಹರಸಿದನು. ಜೀವತೋ ವಾಕ್ಯಕರಣಾತ್ ಕ್ಷಯಾಹೇ ಭೂರಿ ಭೋಜನಾತ್ ಗಯಾಯಾಂ ಪಿಂಡದಾನಾಚ್ಚ ತ್ರಿಭಿ ಪುತ್ರಸ್ಯ ಪುತ್ರತ. ಬದುಕಿರುವ ಮಾತಾಪಿತೃಗಳ ಮಾತನ್ನು ನಡೆಸುವುದು, ಮೃತರಾಗಿದ್ದವರ ಶ್ರಾದ್ದದ ದಿನ ಅನ್ನದಾನ ಮಾಡುವುದು, ಅವರ ತೃಪ್ತಿಗಾಗಿ ಗಯೆಯಲ್ಲಿ ಪಿಂಡದಾನ ನೀಡುವುದು ಪುತ್ರನ ಕರ್ತವ್ಯವು ಎಂಬ ಅಭಿಪ್ರಾಯದಿಂದ ತಂದೆ ತ್ವಷ್ಟೃವಿನ ವಾಕ್ಯ ಪರಿಪಾಲನೆ ಮಾಡಲು ಇಂದ್ರನ ಮೇಲೆ ಯುದ್ಧಕ್ಕೆ ಹೊರಟನು. ಎದುರು ಬಂದ ದೇವರಾಜನನ್ನು ಹಿಡಿದು ತನ್ನ ಬಾಯಿಯಲ್ಲಿ ಹಾಕಿಕೊಂಡನು. ದೇವತೆಗಳು ಧೈರ್ಯಗೊಂಡಿ ಬೃಹಸ್ಪತಿಗೆ ವರದಿ ಮಾಡಿದರು. ವ್ಯಸನಾಕ್ರಾಂತರಾದ ಸುರರು ಸಮಾಲೋಚನೆ ಮಾಡಿ ಜೃಂಬಿಕ ಎಂಬ ದೇವತೆಯನ್ನು ಸೃಷ್ಟಿಸಿದರು. ಜೃಂಬಿಕೆಯು ರುದ್ರನು ಆಕಳಿಸುವಂತೆ ಮಾಡಿದಳು. ಕೂಡಲೇ ಇಂದ್ರನು ಸೂಕ್ಷ್ಮ ರೂಪದಿಂದ ಹೊರಟು ಬಂದನು. ಅಂದಿನಿಂದ ಪ್ರಪಂಚದ ಪ್ರಾಣಿಗಳೆಲ್ಲ ಆಕಳಿಸಲು ಆರಂಭಿಸಿದವು. ಮತ್ತೆ ರುದ್ರನೊಡನೆ ದೇವತೆಗಳು ಯುದ್ಧ ಮಾಡಿ ಸೋತರು. ಸ್ವರ್ಗದ ಶ್ರೇಷ್ಠ ವಸ್ತುಗಳಾದ ವಿಮಾನಗಳು, ಉಚ್ಚೈಶ್ರವಸ್ ಎಂಬ ಕುದುರೆ, ಕಾಮಧೇನು, ಕಲ್ಪವೃಕ್ಷಗಳು ರುದ್ರನ ಕೈವಶವಾದವು. ದೇವತೆಗಳು ದಿಕ್ಕುಗೆಟ್ಟು ಅಲೆದಾಡತೊಡಗಿದರು. ಕಡೆಗೆ ಕೈಲಾಸಕ್ಕೆ ನಡೆದು ಈಶ್ವರನನ್ನು ನಮಸ್ಕರಿಸಿ ಪ್ರಾರ್ಥಿಸಿದರು. ಆಗ ಶಿವನು ಬ್ರಹ್ಮನನ್ನು ಮುಂದಿಟ್ಟುಕೊಂಡು ವಿಷ್ಣುವನ್ನು ಕಂಡು ದೇವತೆಗಳಿಗೆ ಬಂದಿರುವ ತೊಂದರೆಯನ್ನು ವಿವರಿಸಿದನು. ವಿಷ್ಣುವು, ದೇವತೆಗಳಿರ, ನೀವು ರುದ್ರನನ್ನು ಖಂಡಿತ ಗೆಲ್ಲಲಾರಿರಿ. ರುದ್ರನ ಮರಣದ ಉಪಾಯವು ನನಗೆ ತಿಳಿದಿದೆ. ಈಗ ನೀವು ಮಾತ್ರ ರುದ್ರನೊಡನೆ ಮಿತ್ರರಂತೆ ವರ್ತಿಸಿರಿ. ಅವನನ್ನು ವಶಪಡಿಸಿಕೊಳ್ಳಿ. ವಂಚನೆಯಿಂದ ನಿಗ್ರಹಿಸೋಣ. ನೀವು ಮಾರುವೇಷದಲ್ಲಿ ಋಷಿಗಳ ಜೊತೆ ಸೇರಿ ರುದ್ರನು ಇಂದ್ರನೊಡನೆ ಸ್ನೇಹ ಬೆಳೆಯುವಂತೆ ಮಾಡಿ ಶತ್ರುನಾಶವಾಗಬೇಕಾದರೆ ಶ್ರೀದೇವಿಯ ಆರಾಧನೆಯಿಂದ ಮಾತ್ರ ಸಾಧ್ಯ.
ನಾವೆಲ್ಲರೂ ಪರಮ ಪೂಜ್ಯಳಾದ ಶ್ರೀದೇವಿಯ ಚರಣಗಳನ್ನು ಸ್ಮರಿಸೋಣ. ದೇವಿಯು ದಯೆಯಿಂದ ಕಾರ್ಯಜಯ. ಮಹಾವಿಷ್ಣುವಿನ ಮಹಾವಾಕ್ಯಗಳನ್ನು ಕೇಳಿದ ದೇವತೆಗಳು ಮೇರು ಪರ್ವತದ ಶಿಖರದಲ್ಲಿ ತಪಸ್ಸು ಮಾಡಲು ಹೊರಟರು. ದೇವತೆಗಳು ಮೇರು ಪರ್ವತವನ್ನೇರಿ ಶಾಂತ ಪ್ರದೇಶದಲ್ಲಿ ಜಪ ಧ್ಯಾನ ಮಾಡುತ್ತಾ ಈ ಪ್ರಕಾರ ಸ್ತೋತ್ರ ಮಾಡಿದರು. ದೇವಿ ಪ್ರಸೀದ ಪರಿಪಾಹಿ ಸುರಾನ್ ಪ್ರತಾಪಾನ್ ರುದ್ರಾಸುರೇಣ ಸಮರೆ ಪರಿಪೀಡಿತಾಂಶ್ಚ ದೀನಾರ್ತಿನಾಶನ ಪರೆ ಪರಮಾರ್ಥತತ್ವೇ ಪ್ರಾಪ್ತಾಂಸ್ತ್ವ ಧಂಗ್ರಿ ಕಮಲಂ ಶರಣಂ ಸದೈವ ಮಾತಾಸುತಾನ್ ಪರಿಭವಾತ್ ಪರಿಪಾತಿ ದೀನಾನ್ ನೀತಿಸ್ತ್ವಯೈವ ರಚಿತ ಪ್ರಕಟಪರಾಧಾನ್ ಕಸ್ಮಾನ್ನ ಪಾಲಯಸಿ ದೇವಿ ವಿನಾಪರಾಧಾನ್ ಅಸ್ಮಾನ್ಸ್ತ್ವ ಧಂಗ್ರಿ ಶರಣಾನ್ ಕರುಣಾರ ಶಾಬ್ದೆ. ದೇವಿ, ದೇವತೆಗಳಾದ ನಾವು ದುಃಖದಲ್ಲಿರುವುದರಿಂದ ದಯಾಮಯಿಯು ಶರಣಾಗತ ವತ್ಸಳಲು ಆದ ನೀನು ನಮ್ಮನ್ನು ಸಂಕಟದಿಂದ ಬಿಡಿಸು. ತಪ್ಪುಗಳನ್ನು ಮಾಡಿದ ಮಕ್ಕಳನ್ನು ತಾಯಿಯು ತಿರಸ್ಕರಿಸದೆ ಕ್ಷಮಿಸುವಳಲ್ಲವೇ? ನಮ್ಮ ತಪ್ಪುಗಳೇನಿದ್ದರೂ ನಮ್ಮನ್ನು ಕ್ಷಮಿಸು. ಕರುಣಾಳುವಾದ ನಿನ್ನ ಚರಣಕಮಲಗಳಿಗೆ ನಮಸ್ಕರಿಸುತ್ತಿದ್ದೇವೆ. ಶುಂಭ ನಿಶುಂಭ ಮಹಿಷನನ್ನು ನಿಗ್ರಹಿಸಿದ ನಿನಗೆ ವೃತ್ರಾಸುರನು ಒಂದು ಲೆಕ್ಕವೇ? ಸಂಸಾರ ಸಾಗರವನ್ನು ದಾಟಿಸಲು ಸಮರ್ಥವಾದ ನಾವೆಯಂತಿರುವ ನಿನ್ನನ್ನು ಮರೆತು ಯಾರನ್ನೂ ಶರಣು ಹೋಗುವುದಿಲ್ಲ. ವಾತ್ಸಲ್ಯಮಯಿಯಾದ ತಾಯಿ, ರುದ್ರನ ಕಾಟವನ್ನು ತಪ್ಪಿಸಿ ರಕ್ಷಿಸು ಎಂದು ಸ್ತುತಿಸಲು ಶ್ರೀಮಾತೆಯು ದೇವತೆಗಳಿಗೆ ದರ್ಶನವಿತ್ತಳು. ಚಾರುರೂಪಧರ ತನ್ವಿ ಸರ್ವಾಭರಣ ಭೂಷಿತ ಪಾಶಾಂಕುಶವರಾಭೀತಿ ಲಸಬ್ಬ ಹುಚತುಷ್ಟಯ ರಣತ್ಕಿಂಕಿಣಿ ಕಾಜಾಲ ರಶಾನಾಬ್ದ ಸತ್ಕಟೆ ಕಲಕಂಠೀರವ ಕಾಂತ ಕ್ವಣತ್ಕಣ್ ನೂಪುರ ಚಂದ್ರಖಂಡ ಸಮಾಬದ್ಧ ರತ್ನಮೌಲಿ ವಿರಾಜಿತ ಮಂದಾಸ್ಮಿತಾರ ವಿಂದಾಸ್ಯ ನೇತ್ರ ತ್ರಯ ವಿಭೂಷಿತ ಪಾರಿಜಾತ ಪ್ರಸೂನಾಚ ನಾಲವರ್ಣ ಸಮಪ್ರಭ ರಕ್ತಾಂಬರ ಪರಿಧಾನ ರಕ್ತಚಂದನ ಚರ್ಚಿತ ಪ್ರಸಾದ ಸುಮುಖಿ ದೇವಿ ಕರುಣಾರಸ ಸಾಗರ ಸರ್ವಶೃಂಗಾರ ವೇಷಾಢ್ಯ ಸರ್ವದ್ವೈ ತಾರಣಿ ಪರ ಸರ್ವಜ್ಞ ಸರ್ವತ್ರೀರ್ತೆ ಚ ಸರ್ವಾಧಿಷ್ಠಾನ ರೂಪಿಣಿ ಸರ್ವವೇದಾಂತ ಸಂಸಿದ್ಧ ಸಚ್ಚಿದಾನಂದ ರೂಪಿಣಿ. ಶ್ರೀದೇವಿಯು ಸುಂದರ ರೂಪಿಣಿಯು ಸರ್ವಾಭರಣ ಭೂಷಿಣಿಯು ಸರ್ವಾಲಂಕಾರದಿಂದ ಸಂತಸಳು. ಪಾಶ ಅಂಕುಶ ವರ ಅಭಯ ಹಸ್ತಳು. ಚಿನ್ನದ ಚಿಕ್ಕ ಗೆಜ್ಜೆಗಳು ಜುಣತ್ಕಾರ ಮಾಡುವ ಚಿನ್ನದ ಚಿಕ್ಕ ಡಾಬುಳ್ಳವಳು. ನವಿಲಿನಂತೆ ಇಂಪಾದ ಸುಂದರ ಕಂಠವುಳ್ಳವಳು. ಕಂಕಣ ಕಾಲಂದಿಗೆ ಕಿರೀಟ ಚಂದ್ರಕಲೆಯಿಂದ ಪ್ರಕಾಶಿಸುವವಳು. ಮಂದಹಾಸ ಮುಖಿಯು 3 ಕಣ್ಣುಳ್ಳವಳು. ಪಾರಿಜಾತ ಪುಷ್ಪದ ಕಾವಿನಂತೆ ಕೆಂಪು ಕಾಂತಿಯುಳ್ಳವಳು. ಅಪಾರ ದಯಸಾಗರಳು. ಕೆಂಪು ದಾಸವಾಳ ಕಾಂತಿಯ ಜರಿ ಸೀರೆಯನ್ನುಟ್ಟಿರುವಳು. ಅನುಗ್ರಹ ದೃಷ್ಟಿಯುಳ್ಳ ಆದಿಶಕ್ತಿಯು ಶೃಂಗಾರ ಮೂರ್ತಿಯಾಗಿ ದೇವತೆಗಳಿಗೆ ದರ್ಶನ ಕೊಟ್ಟಳು. ಕೂಡಲೇ ದೇವತೆಗಳು, ದೇವಿ, ನಮಗೂ ನಮ್ಮ ಆಯುಧಗಳಿಗೂ ಶಕ್ತಿಯನ್ನು ಕೊಟ್ಟು ವೃತ್ರಾಸುರನನ್ನು ಸಂಹರಿಸುವಂತೆ ಮಾಡು ಎಂದು ಪ್ರಾರ್ಥಿಸಿದರು. ದೇವಿಯು ವರಾಭಯಗಳನ್ನಿತ್ತು ಅದೃಶ್ಯಳಾದಳು. ಬಂಧುಗಳೇ, ಶ್ರೀದೇವಿ ದಿವ್ಯ ದರ್ಶನ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.